ಇದೇ 14 ಸೋಮವಾರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ. ಇಡೀ ದಿವಸ ಜಯಂತಿ ಮಾಡ್ಕೊತಾ ಬಂದೆವು. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೇಕು ಅನ್ನೋದು ಎಲ್ಲ ಸಾರ್ವಜನಿಕವಾಗಿ ಎಲ್ಲರಿಗೂ ತೊಗೊಂಡು ಡಿಪು ದೀಕ್ಷಾ ಈ ಸಂಸ್ಥೆಯಲ್ಲಿ ಸ್ವಲ್ಪ ಎಲ್ಲರಿಗೆ ಹೊರಗೆ ಗೊತ್ತಾಗಲಿ. ಈ ಸಂಸ್ಥಾಕ ಈಗ ಆಲ್ರೆಡಿ ಈ ಸಂಸ್ಥೆದು ಕೇಳಿ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ದೇವೆ ನಾವು ಉದಯಗಡೆ. ಅದನ್ನು ಕೇಳಿಕ್ಕಿಂತ ಜನ ಡಿಪು ದೀಕ್ಷಾ ಅನ್ನೋದು ನಾವು ಈ ಫಸ್ಟ್ ಟೈಮ್ ಕೇಳೋರು. ನೀವು ಅಂದಿದ್ದು ಭಾಳ ನಮ್ಗೆ ಒಳ್ಳೆಯ ವಿಚಾರ. ನಮ್ಮ ಸಂಸ್ಥೆದವರು ನಿಮ್ಮ ಕೂಡ ನಾವು ಕೈ ಜೋಡಿಸ್ಕಿಸಿಂದ ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸ್ತೇವೆ ಅನ್ನೋದು ಲೆಕ್ಕ ಎಲ್ಲ ಸಾರ್ವಜನಿಕರು ಹೇಳ್ಯಾರ. ಅದೇ ಥರ ನಾವೀಗ ಕಂಠಿ ಸರ್ಕಲಲ್ಲಿ ಒಂದು ಕಾರ್ಯಕ್ರಮ ಬಾಬಾ ಸಾಹೇಬನ ಅಂಬೇಡ್ಕರ್ದವ್ರು ಮಾಲಾರ್ಪಣೆ ಮಾಡ್ಕೊಂಡು ಕಿಸಿಂದ ಅಲ್ಲಿಂದ ಬಸವೇಶ್ವರ ಸರ್ಕಲ್ಗೆ ಹೋಗಿ ಬಸವೇಶ್ವರ ರ್ಯಾಲಿ ತೊಗೊಂಡೋಗಿ ಬೈಕ್ ರ್ಯಾಲಿ ತೊಗೊಂಡೋಗಿ ತಿರ್ಗಾ ಕಂಠಿ ಸರ್ಕಲ್ಗೆ ಬಂದು ಗೊರಬಾಳ್ನಾಕೆ ಹೋಗಿ ಗೊರಬಾಳ್ನಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಅಲ್ಲಿ ಸರ್ಕಲ್ ಇದೆ. ಆ ಸರ್ಕಲ್ಲಿಗೆ ಅಲ್ಲಿಂದ ಮುಂದೆ ಗೊರಬಾಳ್ನಾಕೆ, ಅಲ್ಲಿಂದ ಗಾಂಧಿ ಚೌಕು, ನಮ್ಮ ಬಸವಣ್ಣಪ್ಪನ ಗುಡಿ, ಕೊಪ್ಪರದವ್ರ ಪೇಟೆ, ಬನ್ನಿಕಟ್ಟಿ, ಹೀಗಾಗಿ ಎಲ್ಲ ಮಾರ್ಗವಾಗಿ ಒಂದು 5 ಕಡೆ ಅನ್ನ ಪ್ರಸಾದ ಇಟ್ಟೈತಿ ಡಿಪು ದೀಕ್ಷಾ ವತಿಯಿಂದ ಆ ಸಂಸ್ಥೆಯಿಂದ. ಅದು ಎಲ್ಲ ಮುಗಿಸ್ಕೊಂಡ್ಕಿಂತ ಮರಣಾಗಿಂದ ತಿರ್ಗಾ ಸಾಯಂಕಾಲ ಪೊಲಿಟಿಷಿಯನ್ಲಿಂದನ ಅಲ್ಲಿ ಬಾಬಾ ಸಾಹೇಬ್ ಭಾವಚಿತ್ರ ಒಳ್ಳೆ DJ ಹಚ್ಕೊಂಡ ಕೇಸಿಂದ ಅಲ್ಲಿಂದ ಬಾಬಾ ಸಾಹೇಬಿಂದ ಎಲ್ಲ ಏನಾದರೂ ನಡೆದಿದ್ದ ಕಥೆಗಳು ಅದನ್ನು ಹಾಕೊಂಡ ಕೇಸಿಂದ ಅಲ್ಲಿಂದ ಎಲ್ಲ ಸಾರ್ವಜನಿಕರು ಏನಂತಾರೆ, ಬಾಬಾ ಸಾಹೇಬಿಂದ ಹಾಕ್ರಿ, ಬಾಬಾ ಸಾಹೇಬ್ ನಾವು ಕೇಳಬೇಕು, ನಾವು ನಿಮ್ಮ ಜೊತೆ ಬರಬೇಕು, ನಮ್ಗೆ ಅದನ್ನು ಕೇಳಿಲ್ಲ, ಒಬ್ಬರಿಗೆ ಸೀಮಿತ ಅಲ್ಲ, ಇಡೀ ದಿವಸ ಮಾಡ್ತಿದ್ರಿ, ಈಗ ಸಾರ್ವಜನಿಕವಾಗಿ ಮಾಡೋದು ನಮ್ಗೆ ಭಾಳ ಖುಷಿ ಐತಿ, ನಾವು ಅದಕ್ಕೆ ಪಾಲ್ಗೊಳ್ತೇವೆ, ನಿಮ್ಮ ಜೊತೆ ನಾವು ಬರ್ತೇವೆ ಅನ್ನೋ ಮಾತು ಕೇಳಿ ಬಂದಿದೆ. ಅವರು ಬರ್ತಾ ಇದ್ದಾರೆ. ತಾವು ಪತ್ರಿಕಾದವರು ಎಲ್ಲರೂ ಓದಿರಿ, ತಾವು ಹೈಲೈಟ್ ಮಾಡಿದ ನಾನು ಹೈಲೈಟ್ ಹಾಕೋದಿದೆ ಎಲ್ಲರಿಗೆ. ತಾವು ಬಂದು ಕೈ ಜೋಡಿಸ್ಕೊಂಡು ತಾವು ಮುಂದೆ ನಿಂತ್ಕಿಸಿಂದ ನೆರವೇರಿಸ್ಕೊಡ್ಬೇಕು ಅನ್ನೋದು ನಮ್ಮ ಆಶೆಗಳು. ಮತ್ತು ಅದಕ್ಕೆ ಹಂಗಾಗಿಂದ ಆ ಮಾರ್ಗಲಿಂದ ಸೀದಾ ಮತ್ತು ಕಂಠಿ ಸರ್ಕಲ್ಲು, ಗಾಂಧಿ ಚೌಕು, ಹಿಂಗಾಗಿ ಬಾಬಾ ಸಾಹೇಬ್ ಮೆರವಣಿಗೆ ಸಾಯಂಕಾಲ ಮಾಡ್ಕೊಂಡು ತಿರ್ಗಾ ಹೋಗಿ ಸ್ಟೇಷನಿಗೆ ಮುಕ್ತಾಯ ಆಗ್ತೈತಿ. ಅಲ್ಲಿ ಅನ್ನ ಸಂಪಾದನೆ ಸಾಯಂಕಾಲ ಅಲ್ಲಿ ಮುಗಿಸ್ಕೊಂಡ್ ಕೇಸಿಂದ ಎಲ್ಲರೂ ಇದನ್ನು ತಾವು ಪತ್ರಿಕೆ ಗೋಷ್ಠಿದಾಗ ಹೈಲೈಟ್ ಮಾಡಬೇಕು, ಎಲ್ಲ ಬಾಬಾ ಸಾಹೇಬಂದು ಹೆಸರು ಬೆಳೆಸ್ಬೇಕನ್ನೋ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು 2 ಮಾತು ಮುಗಿಸ್ತೀವಿ. ದೀಕ್ಷಾ ಫೌಂಡೇಶನ್ ವತಿಯಿಂದ ನಮ್ಮ ಇಲ್ಕಲ್ ಪ್ರಮುಖ ಬೀದಿಗಳಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ. ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಡಿಪು ಮತ್ತು ದೀಕ್ಷಾ ಸಂಸ್ಕೃತಿ ಇಲಾಖೆ ಮತ್ತು ಕ್ರೀಡಾ ಸಂಸ್ಥೆಗೆ ನಮ್ಮ ಆರ್ಮಿ ಸಂಪೂರ್ಣ ಬೆಂಬಲ. ಅದೇ ಥರನಾಗಿ ನಮ್ಮ ಭೀಮ್ ಆರ್ಮಿ ಸಂಘಟನೆ ಪ್ರತಿಯೊಂದು ಎಲ್ಲೆಲ್ಲಿ ಹಳ್ಳಿಗಳದಾವು ಆ ಹಳ್ಳಿಗಳು ಎಲ್ಲ ಭೀಮ್ ಆರ್ಮಿ ಸೈನಿಕರು ಅವತ್ತು 14ನೇ ತಾರೀಕಿಗೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ. ಜೈ ಭೀಮ್.